ಇವತ್ತೆದ್ದು ತುಂಬ ಲೇಟ್ ಆಯಿತು. ಹಾಗಾಗಿ ಆಫೀಸ್ಗೆ ರೆಡಿ ಆದಮೇಲೆ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡೋಣ ಅಂತ ಅಂದ್ಕೊಂಡೆ. ಹಾಗೆ ಒಂದೇ ಒಂದು ಅವಕ್ಯಾಡೋ ಆಯಿತು, ಹಾಗೆ ಬ್ರೌನ್ ಬ್ರೆಡ್ ಕೂಡ ಇದೆ. ಸೊ ಅವಕ್ಯಾಡೋ ಟೋಸ್ಟ್ ಯಾಕೆ ಮಾಡಬಾರ್ದು ಅಂತ ಅಂದ್ಕೊಂಡೆ. ಸೊ ಹಾಗೆ ಅವಕ್ಯಾಡೋನ ಸ್ಕೂಪ್ ಔಟ್ ಮಾಡಿ ಈ ಥರ ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡೆ ಸ್ಪೂನಲ್ಲಿ. ಸೊ ಇಷ್ಟು ಮ್ಯಾಶ್ ಆದರೆ ಸಾಕಾಗುತ್ತೆ ಅದು. ಆಮೇಲೆ 2 ಬ್ರೆಡ್ ತಗೊಂಡು ಅದನ್ನು ತವದ ಮೇಲೆ ಸ್ವಲ್ಪ ಬಿಸಿ ಮಾಡಿಕೊಂಡೆ. ಚೆನ್ನಾಗಿ ರೋಸ್ಟ್ ಆಗಬೇಕು, ಬ್ರೌನಿಷ್ ಬರಬೇಕು ಮೇಲ್ಗಡೆ, ಆವಾಗ ಚೆನ್ನಾಗಿ ರೋಸ್ಟ್ ಆಗಿದೆ ಅಂತ ಅರ್ಥ. ಈ ಥರ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಅದ್ರ ಮೇಲೆ ನಾವು ಮ್ಯಾಶ್ ಮಾಡ್ಕೊಂಡಿರೋಂಥ ಅವಕ್ಯಾಡೋನ ಹಾಗೆ ಸ್ಪ್ರೆಡ್ ಮಾಡಿಬಿಟ್ಟು ಅದಕ್ಕೆ ನಾವು ವಾಲ್ನಟ್ನ ಚಿಕ್ಕದಾಗಿ ಕಟ್ ಮಾಡಿ ಜಸ್ಟ್ ಅದ್ರ ಮೇಲೆ ಹೀಗೆ ಇಟ್ಬಿಡೋದು ಅಷ್ಟೇ. ಆಮೇಲೆ ಡೇಟ್ಸ್ ಖರ್ಜೂರನ ಚಿಕ್ಕ ಪೀಸ್ ಮಾಡಿಬಿಟ್ಟು ಅದ್ರ ಮೇಲೆ ಹಾಕ್ಕೊಂಡೆ. ಆಮೇಲೆ ಅದ್ರ ಮೇಲೆ ಜಸ್ಟ್ ಚಿಯಾ ಸೀಡ್ಸ್ನ ಉದುರಿಸ್ಕೊಂಡೆ. ಆಮೇಲೆ ಸ್ವೀಟ್ನೆಸ್ಗೆ ಅಂತ ಸ್ವಲ್ಪ ಹನಿ ಹಾಕ್ಕೊಂಡೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಡೇಟ್ಸಲ್ಲಿ ಐರನ್ ಕಂಟೆಂಟ್ ಕೂಡ ಇದೆ, ಹಾಗೆ ತುಂಬ ಎನರ್ಜಿ ಕೂಡ ಬರುತ್ತೆ ತಿಂದರೆ. ಆಮೇಲೆ ಇನ್ನೊಂದು ಬ್ರೆಡ್ನ ಈ ಟೋಸ್ಟ್ ಮೇಲೆ ಹಾಗೆ ಇಟ್ಬಿಟ್ಟು ಹಾಗೆ ತಿಂದ್ಬಿಡೋದು. ಸೊ ಅವಕ್ಯಾಡೋ ಅಂದರೆ ನಂಗೆ ತುಂಬ ಇಷ್ಟ. ಸೊ ಹಾಗೆ ಇಟ್ಟು ಟೋಸ್ಟ್ ಕೂಡ ನನಗೆ ತುಂಬಾ ಇಷ್ಟ ಆಯಿತು. ನಿಮಗೂ ಇಷ್ಟ ಆಗುತ್ತೆ, ನೀವು ಟ್ರೈ ಮಾಡಿ. ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.